ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಟ ಯಶವರ ತಾಯಿಯವರು ಜಮೀನು ವಿಚಾರದಲ್ಲಿ ಒಂದಿಷ್ಟು ಕಿರಿಕಿರಿ ಆಗ್ತಾ ಇತ್ತಲ್ಲ, ಅದರಲ್ಲಿ ಮೊದಲ ಜಯ ಅವ್ರಿಗೆ ಸಿಕ್ಕಿದೆ ಅಂತೆ. ಈಗ ನಟ ಯಶ್ ತಾಯಿ ಹಾಸನ ನಿವೇಶನ ವಿವಾದ ವಿಚಾರದಲ್ಲಿ ಆಗಿರುವಂತ ಬೆಳವಣಿಗೆ ಏನಂದ್ರೆ, ಒಂದಿಷ್ಟು ರಿಲೀಫ್ ಸಿಗ್ತಾ ಇದೆ ಈಗ ಯಶ್ ತಾಯಿಗೆ. ಕೋರ್ಟ್ ಮೂಲ ದಾವೆಯ ಆದೇಶವನ್ನು ಅನುಷ್ಠಾನಕ್ಕೆ ತಡೆಯನ್ನ ಕೊಟ್ಟಿದೆ. ಜಿಪಿಎ ಹೋಲ್ಡರ್ ದೇವರಾಜು ಹಾಕಿದ್ದ ಕೇಸ್ನ ಆದೇಶಕ್ಕೆ ಈಗ ತಡೆಯನ್ನ ಕೊಟ್ಟಿದ್ದಾರೆ. ತಮ್ಮನ್ನು ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಲಾಗಿದೆ ಅಂತ ದಾವೆಯನ್ನ ಪುಷ್ಪ ಅವರು ಹೂಡಿರ್ತಾರೆ. ಹಾಗಾಗಿ ಅವತ್ತು ಕೊಟ್ಟಂತ ಆದೇಶಕ್ಕೆ ಈಗ ತಡೆಯನ್ನ ಕೊಟ್ಟಿದ್ದಾರೆ. ಮೂಲ ದಾವೆ ದ ಮೇನ್ ಪಿಟಿಷನ್ ಏನಿದೆ ಅದಕ್ಕೆ ಹೋಲ್ಡ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇವರನ್ನ ಕನ್ಸಿಡರೇ ಮಾಡಲಾರ್ದೇನೆ ಅವ್ರ ಪಾಡಿಗೆ ಅವರೇ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆದೇಶಕ್ಕೇನೆ ಈಗ ತಡೆ ಒಡ್ಡಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜು ಹಾಕಿದ್ದಂತಹ ಅರ್ಜಿ ಅದಕ್ಕೆ ಆದೇಶ ಬಂದಿತ್ತು. ಆ ವಿಚಾರದಲ್ಲಿ ಈಗ ಸ್ಟೇ ಸಿಕ್ಕಿದೆ. ಹಾಗಾಗಿ ಒಂದಿಷ್ಟು ರಿಲೀಫ್ ಅಂತೂ ತಾಯಿ ಪುಷ್ಪ ಅವರಿಗೆ ಸಿಕ್ಕಿದೆ. ಇದರಲ್ಲಿ ನಟ ಯಶ್ ಅವರ ತಾಯಿಗೆ ವಿಚಾರದಲ್ಲಿ ಭಾರಿ ಜಟಾಪಟಿ ಆಗಿತ್ತು. ಇವರು ಶೆಡ್ ಹಾಕ್ಕೊಂಡಿದ್ರು, ಕಾಂಪೌಂಡ್ ಕಟ್ಕೊಂಡಿದ್ರು, ಅದನ್ನೆಲ್ಲ ದೇವರಾಜು ಬಂದು ಒಡೆದಾಕಿದ್ರು. ಅದು ಜಟಾಪಟಿ ಆಗಿತ್ತು. ಅನೇಕ ರೀತಿಯಾದಂತಹ ಏನೆಲ್ಲ ಮಾತುಗಳು ಬಂದಿತ್ತಲ್ಲಿ. ಮತ್ತೆ ಇವರು ಕಾಂಪೌಂಡ್ ಕಟ್ಟಕ್ಕೆ ಹೋದ್ರು, ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ನನ್ನ ಸಹೋದ್ಯೋಗಿ ಈಗ ಹಾಸನದ ಸಹೋದ್ಯೋಗಿ, ಹಾಸನ ಪ್ರತಿನಿಧಿ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈಗ ಫೈನಲಿ ಒಂದಿಷ್ಟಂತೂ ರಿಲ್ಯಾಕ್ಸೇಷನ್ ಸಿಕ್ಕಿದೆಯಾ ಈಗ? ಬಟ್ ಇದು ತಾತ್ಕಾಲಿಕ, ಇನ್ನು ಪೂರ್ತಿಯಾಗಿ ಈ ಕೇಸ್ ಹೌದೋ ಜಾಗ ಇವ್ರದ್ದು ಅವ್ರದ್ದು ಅನ್ನುವಂಥದ್ದು ಕ್ಲಾರಿಟಿ ಇಲ್ಲ. ಜಸ್ಟ್ ಹೋಲ್ಡ್ ತಡೆ ಆದ್ದೇ ಸಿಕ್ಕಿದೆ ಅಷ್ಟೇ ಅಲ್ವಾ? ಹೌದು ಅರುಣ್ ಬಿಡಿಗರ್, ಏನು ಹಾಸನ ನಗರದ ವಿದ್ಯಾನಗರದಲ್ಲಿ ಇರ್ತಕ್ಕಂಥ ಯಶ್ ತಾಯಿ ಅವರ ಮನೆಯ ಪಕ್ಕದ ನಿವೇಶನ ಇದೆ. ಇದು ತೀವ್ರ ಜಟಪಟಿಗೆ ಕಾರಣವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ನಂತರ ಕೋರ್ಟ್ ಮೆಟ್ಟಿಲನ್ನು ಸಹ ಏರಿತು. ಇದೀಗ ಮೊದಲ ಹಂತದಲ್ಲಿ ಒಂದು ರಿಲೀಫ್ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಏನು ಲಕ್ಷ್ಮಮ್ಮ ಸೈಟ್ ಮಾಲೀಕರು, ಮೂಲ ಮಾಲೀಕರು ಏನು ಅವರಿಂದ ಜಿಪಿಎ ಹೋಲ್ಡರ್ ಏನಿದ್ದಾರೆ ದೇವರಾಜ್ ಅವರು ಒಂದು ಕೇಸನ್ನ ಹಾಕಿರ್ತಾರೆ. ಹಾಕಿದ್ದ ಕೇಸ್ಗೆ ಈಗ ಮೂಲ ದಾವೆ ಏನಿದೆ ಅದಕ್ಕೆ ತಡೆಯನ್ನ ಕೋರ್ಟ್ ನೀಡಿದೆ. ಹಾಗಾಗಿ ಪುಷ್ಪ ಅವರಿಗೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಏಪ್ರಿಲ್ 16, 2025 ಕೋರ್ಟ್ ಏಕಪಕ್ಷೀಯವಾಗಿ ಒಂದು ತೀರ್ಪನ್ನ ನೀಡಿತು. ಆದ್ರೆ ಅದರ ವಿರುದ್ಧವೂ ಸಹ ಯಶ್ ತಾಯಿ ಕೋರ್ಟ್ ಮೆಟ್ಟಿಲನ್ನು ನೀಡಿದ್ರು. ತಮ್ಮನ್ನು ಕಕ್ಷಿದಾರರಾಗಿ ಪರಿಗಣಿಸದೆ ಆದೇಶ ಮಾಡಲಾಗಿದೆ ಅಂತ ಅವರು ಕೋರ್ಟ್ ನಲ್ಲಿ ದಾವೆಯನ್ನು ಹೂಡಿದ್ರು. ಇದನ್ನ ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ಏನು 90 ದಿನದೊಳಗೆ ಮೇಲ್ಮನವಿ ಹಾಕುವಂತ ಹೇಳಿತ್ತು. ಆದ್ರೆ ಮೇಲ್ಮನವಿನೂ ಸಹ ಹಾಕದ ಹಿನ್ನೆಲೆಯಲ್ಲಿ ಫೆಬ್ರವರಿ 11 ಹಾಸನದ 4ನೇ JMMC ಕೋರ್ಟ್ ಮಹತ್ವದ ಒಂದು ತೀರ್ಪನ್ನ ನೀಡಿದೆ. ಈಗಾಗಲೇ ದಾಖಲಾಗಿರುವ ಏನು ದಾವೆ ಇದೆ ಅದು ಇತ್ಯರ್ಥ ಆಗುವವರೆಗೂ ಈ ಆದೇಶಕ್ಕೆ ತಡೆಯನ್ನ ನೀಡಿದೆ. ಅಲ್ಲದೆ ಈ ಪ್ರಕರಣಕ್ಕೆ ಸಂಬಂಧಂತೆ ಏನೀಗ ನಿವೇಶನ ವಿವಾದಿತ ಇದೆ, ಆ ವಿವಾದಿತದ ಜಾಗದ ಮೂಲ ಸ್ವರೂಪವನ್ನು ಬದಲಾವಣೆ ಮಾಡಬಾರ್ದು, ಅಲ್ಲದೆ ಯಾರಿಗೂ ಸಹ ಪರಬರೆಯನ್ನು ಮಾಡಬಾರ್ದು ಅಂತ ಹೇಳಿ ಏನು ತೀರ್ಪನ್ನು ನೀಡಿ ಇದೇ ಫೆಬ್ರವರಿ 18ಕ್ಕೆ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಯಶ್ ಅವರ ತಾಯಿ ಕಳೆದ 15 ದಿನಗಳಿಂದ ಹಾಸನದ ವಿದ್ಯಾನಗರದ ನಿವಾಸದಲ್ಲಿ ಅವರು ಉಳಿದುಕೊಂಡಿದ್ದಾರೆ. ಈ ನಿವೇಶನದ ಒಂದು ತೀರ್ಪು ನಮ್ಮ ಪರವಾಗಿ ಬರುತ್ತೆ, ನಮ್ಮ ಪ್ರಾಪರ್ಟಿನ ನಾವು ರಕ್ಷಣೆ ಮಾಡಿಕೊಡ್ತೀವಿ, ಹಾಗಾಗಿ ನ್ಯಾಯಾಲಯಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳ್ತಾ ಇದ್ರು. ಅದರಂತೆ ಈಗ ಮೊದಲ ಹಂತದ ಜಯ ಸಿಕ್ಕಿರ್ತಕ್ಕಂಥದ್ದು. ಅವರು ಒಂದು ರೀತಿ ನಿಟ್ಟುಸಿರನ್ನ ಸಹ ಬಿಟ್ಟಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.